ಭಾರತದ ಬೆಳ್ಳಿಚುಕ್ಕಿ, ನಮ್ಮೆಲ್ಲರ ಆರಾಧ್ಯ ತಾಯಿ, ಪೂಜನೀಯ ವೀರವನಿತೆ, ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಮುಂಡ್ರಿಗಿ ತಾಲೂಕಾ ಲಿಂಗಾಯತ ಪಂಚಮಸಾಲಿ ಸಂಘ, ಮುಂಡರಗಿ ಶಹರ್ ಘಟಕ, ಮುಂಡರಗಿ ತಾಲೂಕು ಯುವ ಘಟಕ ಹಾಗೂ ಶಹರ್ ಯುವ ಘಟಕ, ನೌಕರರ ಘಟಕ ಮತ್ತು ಮಹಿಳಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ವಿಜಯದಶಮಿಯ ನಿಮಿತ್ತವಾಗಿ ಈ ಒಂದು ಬನ್ನಿ ಮುಡಿಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗಣ ಅಧ್ಯಕ್ಷತೆಯನ್ನು ವಹಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಸ್ ವಿ ಪಾಟೀಲ್ರವರೇ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸರ್ವ ಸಮಾಜದ ಹಿತವನ್ನು ಬಯಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನದ ಆಶೀರ್ವಾದವನ್ನು ದಯಪಾಲಿಸಿದಂಥ ಶ್ರೀಯುತ ಸೆಲೆಕ್ಷನ್ ಅಳವಂಡಿ ಮಠಗಳೇ ಹಾಗೂ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದಂಥ ಶ್ರೀಯುತ ಶಹರ್ ಘಟಕದ ಅಧ್ಯಕ್ಷರಾದಂಥ ಆರ್ ವೈ ಪಾಟೀಲ್ರವರೇ, ಮಹಿಳಾ ಘಟಕದ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀಮತಿ ಶೋಭಾ ಪಟೇಲ್ ಅವರೇ ಹಾಗೂ ರಾಜ್ಯ ಮಹಿಳಾ ಘಟಕದ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದಂಥ ಸಹೋದರಿ ನೇತ್ರಾವರೇ ಹಾಗೂ ನೌಕರ ಘಟಕದ ಅಧ್ಯಕ್ಷರಾದಂಥ ಎನ್.ಎಂ. ಕುಕ್ನೂರವರೇ ಹಾಗೂ ರಾಜ್ಯ ಯುವ ಘಟಕದ ಕಾರ್ಯಕಾರಿಣಿ ಸದಸ್ಯರಾದಂಥ ಸಿದ್ದು ದೇಸಾಯಿ ಅವರೇ, ರಾಜ್ಯ ಯುವ ಘಟಕದ ತಾಲೂಕು ಯುವ ಘಟಕದ ಅಧ್ಯಕ್ಷರಾದಂಥ ರಾಜೇಶ್ ಸರ್ಕಲ್ರವರೇ, ಶಹರ್ ಯುವ ಘಟಕದ ಅಧ್ಯಕ್ಷರಾದಂಥ ಪ್ರಮೋದ್ ಇನಾಮತಿ ಅವರೇ, ಭಾಗವಹಿಸಿದಂಥ ಎಲ್ಲ ನನ್ನ ಸಮಾಜದ ಹಿರಿಯರೇ, ತಾಯಂದಿರೇ, ಬಂಧುಗಳೇ, ಯುವ ಮಿತ್ರರೇ ಹಾಗೂ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರು ಕೂಡ ಸರ್ವರಿಗೂ ಕೂಡ ಈ ಒಂದು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರಬಹುದು, ಮುಂಡ್ರಿಗಿ ಎಲ್ಲಿ ಬಹಳ ವಿಶೇಷವಾದಂಥ ಈ ವಿಜಯದಶಮಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಬಂದಿದ್ದೇವೆ. ವಿಜಯದಶಮಿ ಅಂದರೆ ದುಷ್ಟರನ್ನ ಸಂಹಾರ ಮಾಡಿ ವಿಜಯವನ್ನು ಸಾಧಿಸುವುದಕ್ಕೆ ನಾವು ವಿಜಯದಶಮಿ ಅಂತ ನಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನು ಸಂಹಾರ ಮಾಡಿ ಒಳ್ಳೆ ನಡೆಯನ್ನು ಸಾಧಿಸೋಕ್ಕೂ ವಿಜಯದಶಮಿ ಅಂತ ಕರೀತಾರೆ. ಪೌರಾಣಿಕ ಹಿನ್ನೆಲೆಯುಳ್ಳಂಥ ಕೌರವರು ಪಾಂಡವರು ಅಂದರೆ ಕೌರವರನ್ನ ಸೋಲಿಸಿ ಪಾಂಡವರು ಗೆಲುವು ಮಾಡೋಕ್ಕೆ ಇದು ವಿಜಯದಶಮಿ ಅಂತ ಕರೀತಾರೆ. 9 ದಿನಗಳ ಕಾಲ ದುರ್ಗಾಮಾತೆ ಶುಂಭ ನಿಶುಂಭರನ್ನ ವಧೆ ಮಾಡುವುದರ ಮುಖಾಂತರವಾಗಿ 9 ನವರಾತ್ರಿಗಳನ್ನು ಆಚರಣೆ ಮಾಡಿ ನವಮಿಯಾಗಿ ಇವತ್ತು ದಶಮಿ ಅಂದರೆ ಆ ನವಮಿಯ ಹಬ್ಬದ ನಿಮಿತ್ತವಾಗಿ ವಿಜಯ ಸಾಧಿಸಲಿಕ್ಕೆ ಇವತ್ತು ನಾವು ವಿಜಯ ದಶಮಿ ಅಂದರೆ ಹಿಂದೆ 9 ದಿವಸ ನವಮಿ ಮಾಡಿದ್ವಿ, ಇವತ್ತು ದಶಮಿ ಹತ್ರ ನಾವೆಲ್ಲ ಇದ್ದೀವಿ. ಹಂಗಾಗಿ ಇದನ್ನ ವಿಜಯ ದಶಮಿ ಅಂತ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಬಂಧುಗಳೇ, ವಿಜಯದಶಮಿ ಹಬ್ಬ ಇದರ ಹಿನ್ನೆಲೆ ಅದ್ರ ಬಗ್ಗೆ ಎಲ್ಲ ನಮ್ಮ ಪೊಲೀಸ್ ಪಾಲ್ಟ್ ಗುರುಗಳಾಗಿರ್ಬೋದು, ಅರ್ಶನ ಗುರುಗಳಾಗಿರ್ಬೋದು, ನಮ್ಮ ಹಿಡಮತಿ ಸರ್ ಆಗಿರ್ಬೋದು, ಅನೇಕ ನಮ್ಮ ಹಿರಿಯರು ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರೆಲ್ಲ ನಮಗೆಲ್ಲ ಮಾರ್ಗದರ್ಶನ ನುಡಿಗಳನ್ನು ನುಡಿದಿದ್ದಾರೆ. ಕಳೆದ 35ರಿಂದ 40 ವರ್ಷ ಈ ನನ್ನ ಪಂಚಮಸಾಲಿ ಸಮಾಜ ಹೇಗಿತ್ತು, ಆಗಿನ ಹಿರಿಯರು ಹಾಕಿಕೊಟ್ಟಂತ ಭದ್ರ ಬುನಾದಿಯನ್ನು ನಾವು ಇವತ್ತು ನೆನಪಿಸಿಕೊಳ್ಳೇಬೇಕು. ಅಂದಾಗ ಮಾತ್ರ ಈ ಸಮಾಜ ಗಟ್ಟಿತನದಿಂದ ಮುನ್ನಡೆಯಕ್ಕೆ ಸಾಧ್ಯ ಆಗುತ್ತಾ ಅಂತಂದೇಳಿ ಅವಾಗ ಏನ್ ಮಾಡಿದ್ರು ಅಂತ ಕೇಳ್ತೀವಿ. ಅವಾಗ ಏನ್ ಮಾಡಿದ್ರು ಅಂದ್ರೆ ಇವತ್ತೆಲ್ಲ ನಾವೆಲ್ಲ ಸೇರಿದ್ವಲ್ಲ, ಇದಕ್ಕೆ ಪ್ರಮುಖ ಮೂಲ ಸಾಕ್ಷಿ ಯಾರಾದ್ರೂ ಇದ್ರೆ ಅಂದಿನ ನಮ್ಮ ಹಿರಿಯರು ಹಾಕಿಕೊಟ್ಟಂತ ಬುನಾದಿ ಅಂತಂದೇಳಿ. ಕಳೆದ 35 ವರ್ಷಗಳಿಂದ ನಮ್ಮ ಪಾಠಶಾಲೆ ಅಂದ್ರೆ ಪಂಚಮಸಾಲಿಯರ ಒಂದು ಶಾಲೆ ಅನ್ನೋ ಮಟ್ಟಿಗೆ ಆಗಿತ್ತು. ನಾನು ಚಿಕ್ಕವನಿರುವಾಗ ಕೂಡ ಬನ್ನಿ ಮುಡಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ 1 ವರ್ಷನ ನಾನು ತಪ್ಪಿಸಿಲ್ಲ, ನನ್ನ ಬುದ್ಧಿ ವಿಚಾರವಾಗಿ ನಾನು ತಪ್ಪಿಸಿಲ್ಲ. ಯಾಕಂದ್ರೆ ಅವಾಗ ನಮ್ಮ ಸಮಾಜದ ಲೆಕ್ಕಪತ್ರ ಆಗಿರ್ಬೋದು, ನಮ್ಮ ಸಮಾಜದ ಕೆಲವೊಂದಿಷ್ಟು ಏನು ಸಮಾಜದ ಮುನ್ನಡೆಗೆ ವಿಚಾರವನ್ನು ಇಟ್ಕೊಂಡು ಅವಾಗ ನಮ್ಮ ಸಮಾಜದವರು ಆ ಕೋಟೆಶಾಲೆ ಹತ್ರ ಸೇರ್ತಾ ಇದ್ರು. ಅವಾಗ ಸೇರಿ ಒಬ್ಬರನ್ನೊಬ್ಬರು ಮಾತಾಡಿ ಅವಾಗೇನಾಯ್ತು, ತಾಯಿ ಚೆನ್ನಮ್ಮಾಜಿಗೆ ಬನ್ನಿ ಮುಡಿಯುವ ಮುಖಾಂತರವಾಗಿ ಕಾರ್ಯಕ್ರಮ ಮಾಡ್ತಾ ಒಂದು ಇತಿಹಾಸದ ಮೈಲುಗಲ್ಲನ್ನ ಅಂದೇ ಬೇರೂರಿದಂತ ಹಿರಿಯರು ಇವತ್ತು ಅದೇನಾಯ್ತು ಮೊಳಕೆ ಆಗಿ ಗಿಡ ಆಗಿ ಇವತ್ತು ನಮಗೆಲ್ಲ ನೆರಳಾಗಿದೆ ಅಂತಂದೇಳಿ.
ಹಾಗಾಗಿ ಅವತ್ತಿನ ಒಂದು ದಿಟ್ಟ ಹೆಜ್ಜೆ ಇವತ್ತು ನಮಗೇನಾಗುತ್ತೆ ಅದು ಮಾರ್ಗದರ್ಶನದ ನುಡಿಯನ್ನ ಆಗೈತೆ ಅಂತೇಳಿ. ಅದ್ರ ಪಕ್ಕದಲ್ಲೇ ಏನೋ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತ, ಆ ಸರ್ಕಲ್ಗೋಸ್ಕರ ಹಲವಾರು ಮಹನೀಯರು ಕೂಡ ಅಲ್ಲಿ ಸರ್ಕಲ್ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡ್ರು. ಯಾಕಂದ್ರೆ ಅಲ್ಲಿ ನಾವು ಹೇಳೋದು ಬೇಡ, ಇಡೀ ಮುಂಡ್ರಿಗಿ ಸರ್ವ ಸಮಾಜದವ್ರು ಏನಿದ್ರು ಇಲ್ಲಿ ವಿಜಯದಶಮಿ ದಿವಸ ಇಲ್ಲಿ ಪಂಚಮಸಾಲಿ ಸಮಾಜದವರು ಇಲ್ಲಿ ಸೇರ್ತಾರ, ಇಲ್ಲಿ ಪೂಜೆ ಮಾಡ್ತಾರ ಅನ್ನೋ ಮಟ್ಟಿಗೆ ಅಷ್ಟು ಸರ್ವವ್ಯಾಪಿಯಾಗಿ ಬೆಳವಣಿಗೆ ಕಂಡಿದ್ದು ಅದು ನಮ್ಮ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ. ಅದು ನಮ್ಮ ಒಗ್ಗಟ್ಟಿನಿಂದ ಸಾಧ್ಯವಾಗಿದೆ. ಹಾಗಾಗಿ ಅಂದು ಅವರು ಪೂಜೆ ನೆರವೇರಿದಾಗ ಸರ್ಕಲ್ ಮಾಡಿದ್ವಿ. ಆ ಸರ್ಕಲ್ಗೆ ಒಂದು ಏನಾದರೂ ಹೊಸ ರೂಪ ಬಂದೈತಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಭವ್ಯವಾದಂತ ವೀರರಾಣಿ ಕಿತ್ತೂರು ಚೆನ್ನಮ್ಮಜಿಯ ಮೂರ್ತಿ ಅಲ್ಲಿ ಸ್ಥಾಪನೆ ಆಗೈತೆ ಅಂದ್ರೆ ಅದಕ್ಕೆ ಮೂಲ ಕಾಣಿಕರ್ತರು ತಾವೆಲ್ಲರೂ ಕೂಡ ಅಂತ ಹೇಳಿಕ್ ನನ್ ಕೂಡ ಹೆಮ್ಮೆ ಅನ್ಸುತ್ತೆ. ಅದ್ರ ನಂತರ ಹಿರಿಯರು ಹಾಗೆ ಬಿಟ್ಟಿಲ್ಲ. ನಾವು ಅವಾಗ ನಿಜವಾಗ್ಲೂ ಬಂದ್ ಕೂಡಲೇ ಏನ್ ಮಾಡ್ತಿದ್ವಿ, ಯಾವುದೋ ಒಂದು ಲೆಕ್ಕಪತ್ರ ತೆಗೆದಿದ್ರು, ಏನೋ ಒಂದು ವಿಚಾರ ಮಾಡ್ತಿದ್ರು, ಒಬ್ರಿಗೊಬ್ರು ಅದನ್ನ ನೆನಪು ಮಾಡಲೇಬೇಕೀಗ. ಒಬ್ರಿಗೊಬ್ರು ಗುದ್ದಾಡ್ತಿದ್ವಿ, ಯಾವುದೋ ಒಂದು ಸಮಸ್ಯೆಗೆ ಒಬ್ರಿಗೊಬ್ರು ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ಸಾಮಾಜಿಕ ಇದಾಗಿರ್ಬೋದು, ಪೇಚಾಡ್ತಿದ್ವಿ. ಮತ್ತೆ ಒಳ್ಳೆ ಒಂದು ಅರ್ಧ ತಾಸು ಆದ್ಮೇಲೆ ಮತ್ತೆ ಒಬ್ರಿಗೊಬ್ರು ಬನ್ನಿ ಕೊಟ್ಟು ನಾವು ನೀವು ಬಂಗಾರ ಅಂತಂದೇಳಿ ಬನ್ನಿ ಕೊಟ್ಟು ಮತ್ತೆ ಖುಷಿಯಿಂದ ಹೋಗ್ಬಿಡ್ತಿದ್ವಿ. ಎಲ್ಲಿ ವಿರಸ ಇರುತ್ತಾ, ಎಲ್ಲಿ ಗುದ್ದಾಟ ಇರುತ್ತಾ, ಎಲ್ಲಿ ನಮ್ಮಲ್ಲಿ ತೆಗಳಿಕೆ ಇರುತ್ತಾ, ಆ ಸಮಾಜ ಯಾವಾಗಲೂ ಒಗ್ಗಟ್ಟಿಂದ ಖಂಡಿತವಾಗಿ ಇದ್ದೇ ಇರುತ್ತಾ ಅನ್ನೋದಕ್ಕೆ. ಹಂಗಾಗಿ ಅದು ಏನ್ ಮಾಡ್ತಾ ಬರ್ತಾ ಈ ಕಳೆದ 7 ವರ್ಷದಿಂದ, ನನಗೆ ಅನಿಸಿಮಟ್ಟಿಗೆ 6-7 ವರ್ಷದಿಂದ ಏನಾಯ್ತು, ಯಾವುದೇ ರೀತಿಯಾದ ಲೆಕ್ಕಪತ್ರ ವ್ಯವಹಾರ ವಿಜಯದಶಮಿ ದಿವಸ ಬೇಡ ಅನ್ನೋ ಒಂದು ವಿಚಾರವನ್ನ ಬಂದಾಗ ಅವತ್ತಿನ ದಿವಸ ಏನ್ ಮಾಡೋಣ, ಒಳ್ಳೆ 4 ನುಡಿಗಳನ್ನ ನುಡಿದು ನಮ್ಮ ಸಂಘಟನೆಯ ಶಕ್ತಿ ಯಾವ ರೀತಿ ಸಮಾಜವನ್ನು ಮುನ್ನಡೆಸಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಮುನ್ನಡಿಬೇಕು ಅನ್ನೋ ಒಂದು ಧ್ಯೇಯವಾಕ್ಯದೊಂದಿಗೆ ನಾವು ಮುನ್ನಡೆಯೋಣ ಅನ್ನೋದ್ರ ಬಗ್ಗೆ ಅವಾಗ ಚರ್ಚೆ ಆಗಿ ಈಗ 7 ವರ್ಷ ಆಯಿತು. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು. ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನ ಆ 7 ವರ್ಷದಿಂದ ಬರ್ತಂಥ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಅವರೆಲ್ಲ ಪರಿಶ್ರಮದಿಂದ ಒಳ್ಳೆ ಉತ್ತಮವಾದಂಥ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಬಂದಿದೆ ಅಂತಂದೇಳಿ. ಹಾಗಾಗಿ ಆ ಕಾರ್ಯಕ್ರಮಗಳ ನಡುವಾಗಿ ನಾವು ಕಳೆದ ವರ್ಷ ಈಗ ಒಂದು 3-4 ವರ್ಷದಿಂದ ನಾವು ಅಂಕೆ ಸಂಖ್ಯೆ ನಮ್ಮ ಮುಂಡ್ರಿಗಿ ನಗರದಲ್ಲಿ ಮನೆಗೆ ಎಷ್ಟು ಸಂಖ್ಯೆ ಇದೆ, ಯಾರಾದರೂ ಬಡವರಿಗೆ ಏನಾದರೂ ತೀರ್ಕೊಂಡ್ರ ಅಥವಾ ಏನಾದರೂ ಕಾರ್ಯಕ್ರಮ ಇದ್ರ ಒಬ್ರಿಗೊಬ್ರು ಹೇಳಕ್ಕಾಗಲ್ಲ. ಅವಾಗ ಏನು ಮಾಡಿದ್ರು, ಒಂದು ಸರ್ವೆಯನ್ನ ಮಾಡಿದ್ರು. ಆ ಸರ್ವೆಯನ್ನ ಮಾಡಿದ್ಮೇಲೆ ಅವಾಗ ಒಂದು ಪುಸ್ತಕ, ಪ್ರತಿ ಮನೆಗೂ ಒಂದೊಂದು ಪುಸ್ತಕ ನಿಮ್ಮ ಮನೆಯಾಗ ಅದಾವ. 250ರಿಂದ 300 ಮನೆತನದ ಒಂದು ಪುಸ್ತಕ ನಿಮ್ಮ ಮನೆಯಲ್ಲಿ ಇದಾವೆ. ನಿಜವಾಗ್ಲೂ ಆ ಪುಸ್ತಕ ಹಿಡ್ಕೊಂಡು ಫೋನ್ ಹಚ್ಬಿಟ್ರೆ ಎಲ್ಲರೂ ಕೂಡ ನಿಮ್ಮ ಕಾರ್ಯಕ್ರಮಗಳಿಗೆ ಅವರು ಬರ್ತಾರಂತ. ಹಂಗ ಒಂದೊಂದು ದಿಟ್ಟ ಹೆಜ್ಜೆಗಳನ್ನ ಇಲ್ಲಿ ಇಡ್ತಾ ನಾವೆಲ್ಲ ಬಂದಿದ್ದೀವಿ. ನಾವು ಬಹಳ ಜನ ಹೇಳ್ತಾರೆ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ಖಂಡಿತವಾಗ್ತೀನಿ, ನಮ್ಮಲ್ಲಿ ಒಗ್ಗಟ್ಟು ಯಾವಾಗಲೂ ಇದೆ. ಆ ಒಗ್ಗಟ್ಟಿನಿಂದನ ಇವತ್ತು ನಾವು ಭವ್ಯವಾದಂತ ಒಂದು ಏನಂದ್ರೆ ಸಮುದಾಯ ಭವನವನ್ನ ಕಟ್ಟಾಗತ್ತೀವಿ. ಇದು ಎಷ್ಟು ನಮ್ಗೆ ಸಮುದಾಯ ಭವನ ಸುಲಗನೆ ಬೇರೆ ವಿಚಾರಗಳಿದು. ಎಲ್ಲರ ಉದ್ದೇಶ ಒಂದು ಕಲ್ಯಾಣ ಮಂಟಪ ಅಥವಾ ಸಮುದಾಯ ಭವನ ಆಗ್ಬೇಕು ಅನ್ನೋ ಉದ್ದೇಶ. ಇವತ್ತು ಇಡೀ ಬೇರೆ ಬೇರೆ ಸಮುದಾಯದ ಹೇಳ್ತಾರೆ. ನಮ್ಮ ಸಮುದಾಯದವರು ಹೇಳಿದ್ರೆ ಅದೇನು ದೊಡ್ಡಾಗದಲ್ಲ. ನನ್ನ ಸಮುದಾಯ ನಾನು ಹೋಗ್ಲಿಕ್ಕೆ ಇರ್ತೀನಿ, ನಾನು ಏನು ಬೇಕಾದ್ರೆ ಹೇಳ್ತೀನಿ. ಆದರೆ ಬೇರೊಂದು ಸಮಾಜ ಮುಂಡ್ರಿಗಿಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ 3 ಎಕರೆ 24 ಗುಂಟೆ ನೀವು ಜಾಗ ತಗೊಂಡ್ರಂತಂದ್ರೆ ನೀವು ಹೆಚ್ಚಿನವರು, ನಿಮ್ಮ ಸಂಘಟನೆ ಹೇಗಿದೆ, ನಿಮ್ಮ ಹಿರಿಯರು ಮಾಡಿದಂಥ ಪುಣ್ಯ ಅಂತಂದೇಳಿ ಇವತ್ತು ಕೋಟ್ಯಾನುಗಟ್ಟಲೆ ಬಾತಕ್ಕಂಥ ಜಾಗವನ್ನ ನಮ್ಮ ಹಿರಿಯರು ಹಿಡಿದುಕೊಟ್ಟಾರ. ಅದಕ್ಕೆ ನಾವೆಲ್ಲರೂ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾಗುತ್ತೆ. ಅವ್ರನ್ನ ಅದಾದ್ಮೇಲೆ ಬರ್ತಾ ಸಂಘಟನಾತ್ಮಕವಾಗಿ ನಮ್ಮ ಹಂತವಾಗಿ ಬಂದಂಥ ನಮ್ಮ SV ಪಾಟೀಲರ ಆದಿಯಾಗಿ ಹಿಂದೆ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರ ನೇತೃತ್ವ ಬಹಳ ಉತ್ತಮವಾಗಿತ್ತು. ನಂತರ ಎಲ್ಲರೂ ಕೂಡಿಕೊಂಡು ಈ ಒಂದು ಕಲ್ಯಾಣ ಮಂಟಪ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಅವಿರತವಾದಂಥ ಶ್ರಮವನ್ನು ಹಾಕ್ತಾ ಇದ್ದಾರೆ. ಎಲ್ಲರ ಉದ್ದೇಶ ಏನಿತ್ತು, ಸಮುದಾಯ ಭವನದಲ್ಲಿ ಬನ್ನಿ ಮುಡಿಬೇಕು ಅನ್ನೋ ಕಾರ್ಯಕ್ರಮ ಇತ್ತು. ಇವತ್ತು ಅದು ಸಾಕಾರ ಆಯಿತು. ನಾನು ನಿನ್ನೆ ಕೂಡ ವಾಟ್ಸಪ್ನಲ್ಲಿ ಬರ್ದಾಕಿದ್ದೆ, ನನಗೆ ಖುಷಿ ಆಯಿತು, ನಾನು ಬರ್ದಾಕಿದ್ದೆ. ಇವತ್ತು ಈ ಸಮುದಾಯದ ಭವನದಲ್ಲಿ ನಾವೆಲ್ಲರೂ ಬನ್ನಿ ಮುಡ್ತೇವೆ. ಹೋದ ವರ್ಷ ನಾವು ಅದನ್ನೇನು ಮಾಡಿ ಪ್ರಾರಂಭ ಮಾಡಿದ್ರು, ಸಮುದಾಯ ಜಾಗದಲ್ಲಿ ಅದನ್ನು ಮಾಡಿದ್ರೆ ಇವತ್ತು ನಮ್ಮ ನೆಲಮಾಡಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಶ್ರಮ ವಹಿಸಿದಂಥ ಸರ್ವರನ್ನು ಕೂಡ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಏನು 5 ಘಟಕಗಳಿದ್ದಾವೆ, ಆ 5 ಘಟಕಗಳ ಕೆಲಸ ಏನಂತಂದ್ರೆ ನುಸ್ತಾ ಫೋನ್ ಹಚ್ಚೋದು ಅವ್ರ ಕಷ್ಟ. ಸಂಘಟನೆ ಅಂದ್ರೆ ಬರೀ ಮೆಸೇಜ್ ಹಾಕಿರೋ ಸಂಘಟನೆ ಯಾರು ಬರಲ್ಲ.
ಅವರನ್ನ ಸಮಾಜದೆಡೆಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಎಲ್ಲ ತಿಳಿದನು ಈ ಸಮಾಜ ನನಗೇನು ಮಾಡೈತಿ ಅಂತ ಹೇಳುವಂಥವ್ರು ಬಹಳ ಜನ ನಮ್ಮಲ್ಲಿದ್ದಾರೆ. ಏನು ಮಾಡೈತಿ ಈ ಸಮಾಜ ಅಂತ ಹೇಳ್ತಾರೆ. ಇವತ್ತು ಆ ಸಮಾಜದ ಇಂದನ ಇವತ್ತು ಅವರೆಲ್ಲರೂ ಬೆಳವಣಿಗೆಯನ್ನ ಇಲ್ಲಿ ಕಂಡಿದ್ದಾರೆ. ಹಂಗಾಗಿ ಎಲ್ಲ ಘಟಕ ಪದಾಧಿಕಾರಿಗಳು ದಯಮಾಡಿ ಒಂದೊಂದು ಘಟಕದಿಂದ 15 ಜನ ಇಲ್ಲಿ ಬಂದಪ್ಪ ಅಂದ್ರೆ ಇವತ್ತು 150 ಜನ ಬರೀ ಪದಾಧಿಕಾರಿಗಳ ಕುತ್ಕೋಬಹುದು. ಇಲ್ಲಿ 150 ಜನ ಪದಾಧಿಕಾರಿಗಳ ಇಲ್ಲಿ ಕುತ್ಕೋಬಹುದು ಅಂತಂದೇಳಿ ಹಂಗ, ಅಥವಾ ಒಂದು 150 ಜನ ಇಲ್ಲಿ ಕುತ್ಕೊಂಡು ಮಾಡ್ತಕ್ಕಂಥ ಕೆಪಾಸಿಟಿ ಇವತ್ತು ಸಂಘಟನೆಗೆ ಐತಿ. ಹಾಗಾಗಿ ಸಂಘಟನೆ ಏನಾದರೂ ಮಾಡಿದ್ರೆ ಸಂಘಟನೆ ಇದ್ದನೇ ಸಾಧ್ಯ. ಸಂಘಟನೆ ಇಲ್ಲಾಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಇವತ್ತು ಸಂಘಟನಾತ್ಮಕವಾಗಿ ಬೆಳೆದಿದ್ದೀವಿ. ಮುಂಡಗಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷನಾಗಿ ನನ್ನನ್ನು ನೀವು ಆಯ್ಕೆ ಮಾಡಿದ್ರಿ. ನಂತರ ಜಿಲ್ಲಾ ಘಟಕದ ಅಧ್ಯಕ್ಷನಾದೆ. ನಂತರ ರಾಜ್ಯ ಯುವ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದೆ. ಆದರೆ ಯಾರಿಗೂ ಕೂಡ ನಾನು ಇದುವರೆಗೂ ನಾನು ಪ್ರಧಾನ ಕಾರ್ಯದರ್ಶಿ ಮಾಡ್ರಿ ಅದು ಮಾಡ್ರಿ ಅಂದಿಲ್ಲ. ಸಂಘಟನಾತ್ಮಕವಾಗಿ ನೀವೆಲ್ಲ ಮುಂಡ್ರಿಗೆ ಏನು ಹಿರಿಯರಾಗಿರ್ಬೋದು, ಯುವ ಬಳಗ ಆಗಿರ್ಬೋದು, ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರ ಹೌದು ಈ ಸಂಘಟನೆ ಮಾಡ್ತಾನ ಅಂತ ಹೇಳಿದಕ್ಕೆ ಇವತ್ತು ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದು ನಮ್ಮ ಮುಂಡ್ರಿಗೆಯ ಸಮಾಜದ ಗುರು ಹಿರಿಯ ಮತ್ತು ಯುವ ಮಿತ್ರರ ಆಶೀರ್ವಾದವೇ ಇದಕ್ಕೆ ಕಾರಣ ಅಂತಂದು ಹೇಳ್ತೀನಿ. ಹಾಗಾಗಿ ಒಬ್ಬ ಬಡ ಕುಟುಂಬದಲ್ಲಿ ನಾನು ಇದ್ದೀನಿ. ಸಮಾಜದ ಕಾರ್ಯಕ್ರಮಗಳನ್ನೇ ನಮ್ಮ ಮನೆಗೆ ಮುಟ್ತಿದ್ದಿಲ್ಲ. ಇವತ್ತು ಸಮಾಜ ಕಾರ್ಯಕ್ರಮ ಏನಾದ್ರು ಮಂಜು ಮುದೊಳಗೆ ಹೇಳಬೇಕು ಅನ್ನೋ ಮಟ್ಟಿಗೆ ಸಂಘಟನೆ ಇದು ಬಂದಿದ್ದೀನಿ ಅಂತಂದರೆ ಅದಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಕಾರಣ. ಇಂಥ ವಿಜಯದಶಮಿ ಕಾರ್ಯಕ್ರಮ ನಾವೆಲ್ಲರೂ ಒಟ್ಟಾಗಿ ಇದನ್ನು ಮುನ್ನಡೆಸೋಣ. ಈ ಒಂದು ಏನು ಸಮುದಾಯ ಭವನವನ್ನು ಪೂರ್ಣಗೊಳಿಸುವಂಥ ಎಲ್ಲರೂ ದಿಟ್ಟ ಹೆಜ್ಜೆಯನ್ನು ನೀಡೋಣ. ನಮ್ಮಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಹಿರಿಯರ ಮಾರ್ಗದರ್ಶನ, ಹಿರಿಯರ ನುಡಿಗಳನ್ನು ನಾವು ಅಲಿಸುವಂಥ, ಒಬ್ಬರನ್ನೊಬ್ಬರು ಸಹಬಾಳೆ ಸಹಕಾರ ಸಂಯಮದಿಂದ ನಾವೆಲ್ಲರೂ ನಡೆಯೋಣ. ಈ ಹಬ್ಬ ಒಂದು ವಿಶಿಷ್ಟತೆಯನ್ನು ಕೂಡಿದೆ ಅಂತ ಈ ಮುಖಾಂತರ ಹೇಳಿ ತಾಯಿ ಚೆನ್ನಮ್ಮಾಜಿ ನಮ್ಮೆಲ್ಲರಿಗೂ ಆಶೀರ್ವಾದ ಪಾಲಿಸಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ವಂದಿಸಿ